ಥಿಂಕ್ ಮಾಡಿ ನೀವು ಸ್ವಲ್ಪ ಡಿಸಿಪ್ಲಿನಿಂದ ವರ್ಕ್ ಮಾಡಬೇಕು. ಹೀಗಿದ್ರೆ ಮಾತ್ರ ನೀವು ಅಚೀವ್ ಮಾಡ್ಬೋದು. ಮತ್ತು ಯಾವಾಗಲೂ ನೀವು ಹೇಗೆ ಗ್ರೋ ಆಗೋದು ಅಂತ ಥಿಂಕ್ ಮಾಡ್ತಾಯಿರಿ ಮತ್ತು ಪ್ರಶ್ನೆಯನ್ನು ಕೇಳ್ತಾಯಿರಿ. ಯಾರಾದ್ರು ನಿಮ್ಮ ಕೆಲಸದಲ್ಲಿ ಮಿಸ್ಟೇಕನ್ನು ಹುಡುಕ್ತಿದ್ರೆ ಕೋಪಗೊಳ್ದಲೇ ನೀವು ಆ ಮಿಸ್ಟೇಕನ್ನು ಸರಿ ಮಾಡ್ಕೊಳ್ಳಿ. ಮತ್ತು ನೀವು ಮಾಡ್ತಿರೋ ಕೆಲಸ ನಿಮಗೆ ಸಂತೃಪ್ತಿ ಕೊಡಬೇಕು, ಅಂದರೆ ಖುಷಿ ಕೊಡಬೇಕು. ಇಲ್ಲ ಅಂದರೆ ನೀವು ಮಾಡ್ತಿರೋ ಕೆಲಸ ನಿಮಗೆ ರಿಸಲ್ಟ್ ತಂದು ಕೊಡೋದಿಲ್ಲ. ಹಾಗಾಗಿ ನೀವು ಯಾವ ಕೆಲಸ ಮಾಡಿದರೆ ತುಂಬ ಖುಷಿಯಾಗಿರ್ತಾರೋ ಆ ಕೆಲಸ ಹೆಚ್ಚಾಗಿ ಮಾಡಲು ಪ್ರಯತ್ನ ಮಾಡಿ. ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸಿರೋ ಹಾಗೆ ನಿಮಗೆ ಯಾವುದರಲ್ಲಿ ಖುಷಿ ಸಿಗುತ್ತೋ, ದುಡ್ಡು ಸಿಗುತ್ತೋ ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೋ ಅಂಥ ಕೆಲಸಗಳನ್ನು ಆಯ್ಕೆ ಮಾಡಿ ಅದ್ರ ಮೇಲೆ ವರ್ಕ್ ಮಾಡಿ. ನಿಮ್ಮ ಲೈಫಿನ ಪ್ರಾಬ್ಲಮ್ಸಿಂದ ಹೊರ ಬರಬೇಕು ಅಥವಾ ದೂರ ಹೋಗಬೇಕು ಅಂದರೆ ನೀವು ಆ ಪ್ರಾಬ್ಲಮ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮತ್ತು ಫ್ಯೂಚರಲ್ಲಿ ನಿಮಗೆ ಯಾವ ರೀತಿ ಕ್ರೈಸಿಸ್ ಬರ್ಬೋದು, ಕಷ್ಟ ಬರ್ಬೋದು ಅಂತ ಮೊದಲೇ ಥಿಂಕ್ ಮಾಡಿ ಒಂದು ಬ್ಲೂ ಪ್ರಿಂಟನ್ನು ತಯಾರು ಮಾಡ್ಕೋಬೇಕು. ನಾವು ಹೇಗೆ ಫೈನಾನ್ಸಲ್ಲಿ ಒಂದು ಎಮರ್ಜೆನ್ಸಿ ಫಂಡ್ನ ಇಡಲೇಬೇಕು ಅಂತ ಹೇಳ್ತೀವೋ ಅದೇ ರೀತಿ ನೀವು ನಿಮ್ಮ ಕಷ್ಟಗಳ